ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಗಲ್ ಸ್ಟೆಪ್ ಡಿಸೈನ್, ಸಿಂಪಲ್ ಡಿಸೈನು, ಸಿಂಪಲ್ ಸ್ಲ್ಯಾಂಟಿಂಗ್ ಆರ್ಚ್ ತೋರಿಸ್ತೀನಿ. ಸೊ ಇದು ಸೆಲ್ಫ್ ಕಲರ್ ಸ್ಯಾರಿ ಫ್ರೆಂಡ್ಸ್. ಇದು ಬಾಡಿ ಕಲರೇ, ನಾವು ದಾರ ಕೂಡ ಯೂಸ್ ಮಾಡೋದು. ಕಲರ್ ಕಾಂಬಿನೇಷನು ಸೀರೆ ತುಂಬ ಗ್ರ್ಯಾಂಡ್ ಆಗಿದೆ, ಬಟ್ ಸಿಂಪಲಾಗಿ ಡಿಸೈನ್ ಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 10 ಆರ್ 11 ಯಾವ್ದಾದ್ರು ತೊಗೊಳ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗು. ಸೊ ನಾನು ಹೇಳ್ದೆ ಅಲ್ಲ, ಸೀರೆ ಕಲರೇ ನಾನು ಥ್ರೆಡ್ ತೊಗೊಂಡಿದ್ದೀನಿ. ಬೇಕಂದರೆ ಗೋಲ್ಡ್ ಕಲರ್ ತೊಗೋಬೋದು. ಇಲ್ಲಿ ಗೋಲ್ಡಲ್ಲೆಲ್ಲ ಕುಚ್ಚು ಕಟ್ಟಿದ್ದೀನಿ, ಸೀರೆ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗು ಚೈನ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 5 ಚೈನ್ಸ್ ಹಾಕ್ಕೊಳ್ಳೋಣ ಕುಚ್ಚಿಗೆ. ನಾನು ಹೇಳ್ದೆ ಅಲ್ಲ, ಸಿಂಗಲ್ ಸ್ಟೆಪ್ ಡಿಸೈನು, ಒಂದೇ ಕಲರ್ ತೊಗೊಳ್ತಾ ಇದ್ದೀನಿ. ಸೊ 5 ಚೈನ್ಸ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶೆ ಮಾಡೋಣ. ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಬೇಗ ಹಾಕೋಬೇಕು, ಒಂದು ಸಿಂಪಲ್ ಡಿಸೈನ್ ಅಂತ ನೀವು ಅನ್ಕೋತಾ ಇದ್ದರೆ ಈ ಡಿಸೈನ್ ಸೂಟ್ ಆಗುತ್ತೆ, ಚೆನ್ನಾಗಿ ಕೂಡ ಬರುತ್ತೆ. ಸ್ವಲ್ಪ ದಾರ ಮೇಲೆ ಮಾಡಿ ಫ್ಲವರ್ ಬೀಡ್ ಏನಿದೆ ತೊಗೊಂಡಿದ್ದೀನಿ. ಫ್ಲವರ್ ಬೀಡ್ ತೊಗೊಳ್ತಾ ಇದ್ದೀನಿ. ಯಾವ ಥರ ನಡೆಯುತ್ತೆ ಫ್ರೆಂಡ್ಸ್, ಫ್ಲವರ್ ಬೀಡ್ ಚೆನ್ನಾಗಿ ಕಾಣುತ್ತೆ. ಫ್ಲವರ್ ಬೀಡ್ ತೊಗೊಳ್ತಾ ಇದ್ದೀನಿ. ದಾರಕ್ಕೆ ಇನ್ಸರ್ಟ್ ಮಾಡೋಣ ಸ್ಟಾರ್ಟಿಂಗು. ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡೋಣ. ಅಲ್ಲಿಂದ ಫ್ರೆಂಡ್ಸ್ ಸುಜ್ಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಳ್ತೀನಿ ಬೀಡ್ನು ಮತ್ತು ನೀಡಲ್ನ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಸ್ಲ್ಯಾಂಟಾಗೆ ಒಂದು 1/2 ಇಂಚ್ ಅಷ್ಟು ಗ್ಯಾಪಲ್ಲಿ ನಾನು ನೀಡಲ್ನ ಹಾಕಿ ಬಟ್ಟೆಗೆ ದಾರನ ತೊಗೊಂಡು ಬರ್ತೀನಿ. ಇವಾಗ ನೀಡಲ್ ಮೇಲೆ 3 ದಾರ ಇರುತ್ತಲ್ವ, ಫಸ್ಟ್ 2 ದಾರನ 1 ಮಾಡ್ಕೊಳ್ತೀನಿ, ಮತ್ತು 2 ದಾರನ 1 ಮಾಡ್ಕೊಳ್ತೀನಿ. ಸೊ 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆದಮೇಲೆ ಅಲ್ಲಿಂದ 2 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಇವಾಗ ಸೇಮ್ ಗ್ಯಾಪಲ್ಲಿ ಏನು ಕಂಬ ಮಾಡಿದ್ವಿ ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ, ಮತ್ತು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. 1 ಡಬಲ್ ಕ್ರೋಶೆ ಫ್ರೆಂಡ್ಸ್. ಇದು ತುಂಬ ನಾರ್ಮಲ್ ಸ್ಲ್ಯಾಂಟಿಂಗ್ ಆರ್ಚು. ಸೊ ಅದಕ್ಕೆ 1 ಲೈನ್ ಎಕ್ಸ್ಟ್ರಾ ಹಾಕಿದ್ದೀನಿ ಲಾಸ್ಟಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಬೇಕಂದರೆ ಸ್ಲ್ಯಾಂಟಿಂಗ್ ಆರ್ಚ್ ಜೊತೆ ಅದನ್ನು ಕೂಡ ಆ್ಯಡ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ರೆಗ್ಯುಲರಾಗಿ ಯಾವಾಗಲೂ ಸ್ಲ್ಯಾಂಟಿಂಗ್ ಆರ್ಚು ಈ ಥರ ಕಂಬಗಳು ಹಾಕ್ಕೊಂಡು ಹೋಗ್ತೀವಿ ಅಲ್ಲ, ತುಂಬ ಸಿಂಪಲ್ ಡಿಸೈನ್ ಅಂದರೆ ಎಕ್ಸ್ಟ್ರಾ ಒಂಚೂರು ಲಾಸ್ಟಲ್ಲಿ ಲೈನ್ ಎಕ್ಸ್ಟ್ರಾ ಬರುತ್ತೆ. ಅದನ್ನು ಆ್ಯಡ್ ಮಾಡಿದ್ರೆ ಸ್ವಲ್ಪ ರಿಚ್ ಲುಕ್ ಬರುತ್ತೆ ನಮಗೆ. ನಾನು ಇಲ್ಲಿ 8 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬರೀ 8 ಕಂಬ ಅಷ್ಟೇ ಹಾಕ್ಕೊಳ್ತೀನಿ. ಡಬಲ್ ಕ್ರೋಶೆ 8 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸೊ 8 ಡಬಲ್ ಕ್ರೋಶೆ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಇದಷ್ಟೇ ಫ್ರೆಂಡ್ಸ್. ಇದು ತುಂಬ ಈಸಿ ಮತ್ತು ಬೇಗ ಕೂಡ ಆಗೋಗುತ್ತೆ. ಫಾಸ್ಟಾಗಿ ಹಾಕ್ಕೋಬೇಕು, ದಿನಕ್ಕೆ 1-2-3 ಸೀರೆ ಹಾಕ್ಬಿಡ್ಬೇಕು ಸಿಂಪಲ್ ಡಿಸೈನ್ಸು ಅಂತ ಅಂದರೆ ಸೊ ಈ ಥರ ಅದು ಚೂಸ್ ಮಾಡ್ಕೋಬೋದು ನೀವು. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ 1 ಪಾಯಿಂಟ್ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ. ಒಂದೇ ಟೈಮ್ ಮಾತ್ರ ಸಾಕಾಗುತ್ತೆ ಫ್ರೆಂಡ್ಸ್. ಬೇಕಂದರೆ ಗ್ಯಾಪ್ ನೋಡ್ಕೊಳ್ಳಿ ನೀವು. ಅಷ್ಟು ಗ್ಯಾಪ್ ಬೇಕಂದರೆ 2 ಸತಿ ಹಾಕ್ಕೊಳ್ಳಿ, ಇಲ್ಲ 1 ಸತಿ ಹಾಕಿದ್ರೂ ನಡೆಯುತ್ತೆ. ಅಲ್ಲಿಂದ ಚೈನ್ಸ್ ಹಾಕ್ಕೊಳ್ತೀನಿ ನಾನು. ಇಲ್ಲಿ 7 ಚೈನ್ಸ್ ಹಾಕ್ಕೋಬೇಕು. 2 ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ, ಅದು ಟ್ವಿಸ್ಟ್ ಆಗುತ್ತಲ್ವ. ಸೊ ಅದಕ್ಕೆ 1-2 ಹಾಕ್ಕೊಂಡು ಟರ್ನ್ ಮಾಡಿಕೊಂಡೆ. ಇಲ್ಲಿ ನಾನು 7 ಚೈನ್ಸ್ ಹಾಕ್ಕೋತೀನಿ. 6 to 7 ಚೈನ್ಸ್ ಹಾಕ್ಕೊಳ್ಳೋಣ. 6ರಿಂದ 7 ಚೈನ್ ಹಾಕ್ಕೋಬೋದು. ಇಲ್ಲಿ 7 ಹಾಕ್ಕೊಂಡು ನೋಡಿ, ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಫಸ್ಟ್ 2 ಚೈನ್ ಹಾಕಿದ ತಕ್ಷಣ ಅಥವಾ 2 ಚೈನ್ ಮೇಲೆ ಅಥವಾ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪಲ್ಲಿ ನಾನು ನೀಡಲ್ನ ಹಾಕಿ ದಾರನ ತೊಗೊಬಂದು ಲಾಕ್ ಮಾಡ್ಕೊಳ್ತೀನಿ. 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಮತ್ತು ಡಿಸೈನ್ ಟರ್ನ್ ಮಾಡ್ತೀನಿ. ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಂಡಿದ್ದಲ್ವ, ಡಿಸೈನ್ ಟರ್ನ್ ಮಾಡಿದ ತಕ್ಷಣ ದಾರ ಮೇಲೆ ಮಾಡಿ ಇವಾಗ ಚಿಕ್ಕ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗೋಣ. ಸೊ ಚಿಕ್ಕ ಬೀಡ್ಸು 1, 2, 3 ಒಟ್ಟಿಗೆ ತೊಗೊಂಡ್ರೆ ಬೇಗ ಆಗೋಗುತ್ತೆ. ಸೊ ಈ ರೀತಿ ಬೀಡನ್ನ ಆ್ಯಡ್ ಮಾಡಿ ಇನ್ಸರ್ಟ್ ಮಾಡಿ ಆ 7 ಚೈನ್ ಏನಿದೆ ಅದ್ರ ಒಳಗಡೆ ನೀಡಲ್ಲಿ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡೋದು, ಅಂದರೆ 1 ಸಿಂಗಲ್ ಕ್ರೋಶೆ. 1 ಬೀಡ್ ಹಾಕೋದು, 1 ಸಿಂಗಲ್ ಕ್ರೋಶೆ ಮಾಡೋದು. ಸೊ ಮತ್ತೆ ಬೀಡ್ಸ್ನ ಈ ರೀತಿ ಆ್ಯಡ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್, ಅಷ್ಟೇ. ಮತ್ತು ಇವಾಗ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮತ್ತು
ಒಂದು 2-3 ಬೀಡ್ಸ್ ತೊಗೊಂಡ್ರೆ ನಿಮಗೆ ಬೇಗ ಈಸಿ ಆಗೋಗುತ್ತೆ. ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ 6 ಬೀಡ್ಸ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಅಂದರೆ ಎಷ್ಟು ಇಡ್ಸುತ್ತೆ ನೋಡಿ, ನೀವು 6 ಚೈನ್ ತೊಗೊಂಡಿದ್ರೆ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ತೀರಲ್ಲ, 6 ಚೈನ್ ತೊಗೊಂಡ್ರೆ 5 ಇಡ್ಸುತ್ತೆ ಬೀಡ್ಸು, 7 ಚೈನ್ ತೊಗೊಂಡ್ರೆ 6 ಬೀಡ್ಸ್ ಇಡ್ಸುತ್ತೆ. ಸೊ ನೀವು ನೋಡಿಕೊಂಡು ಎಷ್ಟು ಚೈನ್ ಬೇಕೋ ಅಷ್ಟು, ನೀವು 8 ಚೈನ್ ಬೇಕಂದ್ರೂ ತೊಗೋಬೋದು ಫ್ರೆಂಡ್ಸ್. ಅದು ಇನ್ನೂ ಸ್ವಲ್ಪ ಆರ್ಚಿಗೆ ಒಂಚೂರು ಗ್ಯಾಪ್ ಜಾಸ್ತಿ ಬಂದ್ಬಿಡುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ಸು ಮಾಡ್ಬೋದು. ಸೊ ಈ ರೀತಿ ನಾರ್ಮಲ್ ಸ್ಲ್ಯಾಂಟಿಂಗ್ ಆರ್ಚಿಗೆ ಎಕ್ಸ್ಟ್ರಾ ಈ ಥರ ಒಂದು ಲೈನ್ ಬೀಡ್ ಲೈನ್ ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ನೋಡಿ, ವಿತ್ ಗ್ಯಾಪ್ ಚೆನ್ನಾಗಿ ಕಾಣುತ್ತೆ ಈ ಥರ. ಸೊ ನಾರ್ಮಲ್ ರೆಗ್ಯುಲರ್ ಡಿಸೈನೇ ಫ್ರೆಂಡ್ಸ್, ಇದೇ ಹೊಸದಲ್ಲ ಡಿಸೈನು. ಸೊ ರೆಗ್ಯುಲರ್ ಸಿಂಪಲ್ ಡಿಸೈನೇ, ಬೇಗ ಹಾಕುವಂಥ ಡಿಸೈನ್ ಸರ್ಚ್ ಮಾಡ್ತಾರಲ್ಲ ಬಿಗಿನರ್ಸು, ಸೊ ಅದಕ್ಕೋಸ್ಕರ ಒಂದು ಐಡಿಯಾಗೋಸ್ಕರ ತೋರಿಸ್ತೀನಿ ಅಷ್ಟೇ. ನೋಡಿ ಈ ರೀತಿ ತುಂಬ ಸಿಂಪಲ್ಲಾಗಿ ಈ ರೀತಿ ಹಾಕ್ಕೋಬೋದು. ಫ್ಲವರ್ ಕೂಡ ತುಂಬ ಮ್ಯಾಚ್ ಆಗ್ತಾಯಿದೆ ಡಿಸೈನ್ಗೆ. ಸೊ ಈ ರೀತಿ ಹಾಕಿ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ದಾರನ ತಗೊಂಡು ಬಂದು ಲಾಕ್ ಮಾಡ್ಕೊಂಬಿಡೋದು. ಸೊ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ದಾರ ಮೇಲೆ ಮಾಡಿ ಫ್ಲವರ್ ಬೀಡನ್ನ ಆ್ಯಡ್ ಮಾಡೋಣ. ಇವಾಗ ಫ್ಲವರ್ ಬೀಡ್ ಒಂದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಯಾವ ಸೈಡ್ ನಾವು ಸ್ಟಾರ್ಟ್ ಮಾಡಿರ್ತೀವಿ ಫ್ರೆಂಡ್ಸ್, ಫ್ಲವರ್ ಬೀಡ್ ತೊಗೊಂಡ್ರೆ ಒಂದೇ ಸೈಡ್ ಬರೋ ಥರ ನಾವು ಮಾಡ್ಕೋಬೇಕು. ಅಂದರೆ ಬೀಡನ್ನ ಇನ್ಸರ್ಟ್ ಮಾಡೋದು ಒಂದೇ ಸೈಜ್ ಬರೋ ಥರ ಮಾಡ್ಕೊಳ್ಬೇಕು. ನೋಡಿ ಮೆಜರ್ಮೆಂಟ್ ಕೂಡ ಸೇಮ್ ತೊಗೋಬೇಕು, ಕರೆಕ್ಟಾಗಿ ಬರುತ್ತೆ ನಮಗೆ. ಸ್ಲ್ಯಾಂಟಾಗಿ ಡಬಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ 2 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1 ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. 8 ಕಂಬಗಳನ್ನ ಮಾಡ್ಕೊಳ್ತೀನಿ. 8 ಕಂಬ ಮಾಡಿ ಲಾಕ್ ಮಾಡಿದ್ದೀವಿ ಅಲ್ವಾ ಫ್ರೆಂಡ್ಸ್. ಮತ್ತೆ 2 ಸತಿ ಸಿಂಗಲ್ ಕ್ರೋಶೆ ಮಾಡೋಣ. ಇಲ್ಲಿ 2 ಟೈಮ್ಸ್ ಆರ್ 1 ಟೈಮ್, 1 ಟೈಮ್ ಮಾಡ್ಬೋದು, ಇಲ್ಲ 2 ಟೈಮ್ಸ್ ಮಾಡೋದು. ಒಟ್ಟು 3 ಇರಬೇಕು, ಇಲ್ಲ 2 ಇರಬೇಕು. ಒಂದು ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ನೋಡಿ, ಈ ಥರ ಗ್ಯಾಪ್ ಬರುತ್ತೆ ಅಲ್ವಾ, ಸೊ ಚೆನ್ನಾಗಿ ಕಾಣುತ್ತೆ. ಮತ್ತು ದಾರನ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಆಯ್ತಲ್ವಾ, ಇವಾಗ 1-2 ಚೈನ್ ಹಾಕ್ಕೊಂಡು ಅಥವಾ 1-2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಬೇಕು. ಒಟ್ಟು ಕೌಂಟು ಒಂದು 7 ಇರಬೇಕು ಚೈನ್ಸ್. ನಾನು ಇಲ್ಲಿ 7 ಹಾಕಿದೆ. ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 7 ಚೈನ್ ಹಾಕಿ ಮತ್ತು ಅಲ್ಲಿಂದ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು. ಆ್ಯಕ್ಚುಲಿ ಸ್ಯಾರಿ ಕಲರು ಈ ಡಿಸೈನ್ ಕಲರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ವಿಡಿಯೋಗೆ ಸ್ವಲ್ಪ ಚೇಂಜೇ ಕಾಣಿಸ್ತಾ ಇದೆ, ಲೈಟ್ ಕಾಣ್ತಾ ಇದೆ. ಸೊ ಇಷ್ಟು ಲೈಟ್ ಇಲ್ಲ ಸೀರೆ ಮತ್ತು ಡಿಸೈನು. ಸೊ ಇನ್ನು ಸ್ವಲ್ಪ ಬ್ರೈಟಾಗಿದೆ ಡೈರೆಕ್ಟಾಗಿ. ಅದು ಓವರಾಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೀರೆಗಂತೂ ಡಿಸೈನು. ಸ್ವಲ್ಪ ಸಿಂಪಲ್ಲೇ ಆಯಿತು ಅನ್ನಿಸ್ತು, ಬಟ್ ಕಸ್ಟಮರೇ ತುಂಬ ಸಿಂಪಲ್ಲಾಗಿ ಹಾಕಿ ಅಂತ ಹೇಳೋದಕ್ಕೆ ಒಂದೇ ಒಂದು ಸ್ಟೆಪ್ ಡಿಸೈನ್ನ ಹಾಕಿದ್ದೀನಿ. ಸೊ ಈ ರೀತಿ ಪೂರ್ತಿ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗೋದು, ಅಟ್ಯಾಚ್ ಮಾಡಿಕೊಂಡು ಒಟ್ಟು 6 ಬೀಡ್ಸ್ನ ಹಾಕ್ತೀನಿ. ದಾರ ಅಂತರೋದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈ ರೀತಿ ಮಾಡಿಬಿಟ್ಟು ಅಲ್ಲೇ ಲಾಕ್ ಮಾಡ್ಕೊಂಡ್ಬಿಡೋದು ಫ್ರೆಂಡ್ಸ್ ಪಕ್ಕದಲ್ಲೇ. ಈ ರೀತಿ ಪ್ರತಿಯೊಂದು ಬೀಡ್ನ ಇನ್ಸರ್ಟ್ ಮಾಡಿ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮತ್ತು ಇವಾಗ 5 ಚೈನ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದು ನಾನಿಲ್ಲಿ 2 ಡಿಸೈನ್ ಮಾಡಿ ಅಂದರೆ 2 ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿ 1 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಕ್ರಿಯೇಟಿವಿಟಿ ಫ್ರೆಂಡ್ಸ್. 2 ಕುಚ್ಚು 2 ಆರ್ಚು ಅಥವಾ 3 ಆರ್ಚು 2 ಕುಚ್ಚು ಆ ಥರ ಕೂಡ ಇದು ತೊಗೋಬೋದು. ಸ್ಲ್ಯಾಂಟಿಂಗ್ ಆರ್ಚಲ್ಲಿ ವೇರಿಯೇಷನ್ ಮಾಡ್ಬೋದು ಅಲ್ಲ, ಈ ಥರ ಎಲ್ಲ ಕೂಡ ಚೆನ್ನಾಗಿರುತ್ತೆ. 1 ಆರ್ಚ್ 1 ಕುಚ್ಚನ್ನು ನೀವು ಮಾಡ್ಕೋಬೋದು. 3 ಆರ್ಚು 2 ಕುಚ್ಚು ಮಾಡ್ಕೊಳ್ಳಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ 2 ಆರ್ಚು 1 ಕುಚ್ಚು ಮಾಡಿದ್ದೀನಿ. ಸೊ ಇದು ಹೀಗೆ ಕಂಟಿನ್ಯೂ ಮಾಡಿಕೊಂಡು ಲಾಸ್ಟಲ್ಲಿ
1 2 3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ತೀನಿ. ನಾರ್ಮಲ್ ಯಾವಾಗಲೂ ಮಾಡ್ತೀವಿ ಅಲ್ಲ ಆ ಥರ. ಸೊ ಮತ್ತೆ ಇವಾಗ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ನೆಕ್ಸ್ಟ್ ಫ್ಲವರ್ ಬೀಡನ್ನ ಮಾಡ್ಕೊಂಡು ಹೋಗೋದು. 2 ಆರ್ಚು 1 ಕುಚ್ಚು, 2 ಆರ್ಚು 1 ಕುಚ್ಚು. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸೊ 132 ದಾರ ಸುತ್ತಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬರೀ ಗೋಲ್ಡಲ್ಲೇ ಹಾಕ್ಕೊಂಡಿದ್ದೀನಿ. ಜರಿ ಕಲರ್ ಏನಿದೆ, ಜರಿ ಕಲರು, ಅದೇ ಕಲರಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಚಿಕ್ಕ ಡಿಸೈನು, ಸಿಂಪಲ್ ಡಿಸೈನು ಹುಡುಕ್ತಿರೋರಿಗೆ ಇದೊಂದು ಈಸಿಯಾಗಿ ಹಾಕ್ಕೊಳ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ಲ ಫ್ಲವರ್ ಬೀಡು ಕೂಡ ಒಂದೇ ಸಮ ಬರೋ ಥರ ಹಾಕ್ಕೊಂಡು ಹೋಗಿ, ಅಂದರೆ ಹೋಲ್ಸು ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ಲ ಫ್ಲವರ್ ಬೀಡ್ಸಲ್ಲಿ, ಸೊ ಅದಕ್ಕೋಸ್ಕರ. ಸೊ ಓವರಾಲ್ ಈ ಥರ ಕಾಣಿಸ್ತಾ ಇದೆ. ಸೊ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್. ಕುಚ್ಚು ಅಷ್ಟೇ ಜಾಸ್ತಿ ಇಡ್ಸೋದಿಲ್ಲ, ಕಡಿಮೆನೇ ಇಡ್ಸುತ್ತೆ. ಬೇಗ ಹಾಕ್ಕೊಂಬಿಡ್ಬೋದು, 1.5 ಗಂಟೆ ಅಷ್ಟೇ ಸಾಕಾಗುತ್ತೆ ಈ ಡಿಸೈನ್ಗೆ. ಸೊ ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು 350 ಅರೌಂಡ್ ಚಾರ್ಜ್ ಮಾಡ್ತಾರೆ ಫ್ರೆಂಡ್ಸ್. ಪ್ಲೇಸಸ್ ಡಿಪೆಂಡ್ ಕೂಡ ಆಗುತ್ತೆ, ನಿಮ್ಮ ಪ್ಲೇಸ್ ನೋಡಿಕೊಂಡು ನೀವು ಚಾರ್ಜ್ ಮಾಡ್ಕೋಬೋದು. ಮನೇಲಿ ಹಾಕ್ಕೊಳ್ಳೋರು ಬಿಗಿನರ್ಸು ಈ ಡಿಸೈನ ಟ್ರೈ ಮಾಡ್ಬೋದು, ಈಸಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಡಿಸೈನ್ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.